ಕ್ವಾಂಟಿಟಿ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ನಿಮ್ಮ ಅನಿಸಿಕೆ ಪ್ರಕಾರ ಇವಾಗ ಹೇಗೆ ಇಂಪ್ಯಾಕ್ಟ್ ಆಗ್ತದೆ ನಾರ್ಮಲ್ ಪೀಪಲ್ಗೆ? ಅಷ್ಟು ಕೂಡ ಆಫರ್ ಮಾಡಕ್ ಆಗಲ್ಲ, ಹೇಳಿದ್ರಿ ಕೂಡಿಟ್ಟಿ ಚಿನ್ನ ತಗೊಳ್ತಾರೆ ಅಂತ. ಇವಾಗ ಕೂಡಿಟ್ಟಿದ ಹಣ ಅಂತ ಸಾಕಾಗ್ತಾನೆ ಇಲ್ಲ. ಸೊ ಹೇಗೆ ಇಂಪ್ಯಾಕ್ಟ್ ಆಗ್ತದೆ ನಾರ್ಮಲ್ ಪೀಪಲ್ಗೆ? ಇಲ್ಲ, ನನಗೂ ಕೂಡ ಇದು ಭಾಳ ಕಷ್ಟಕರವಾದಂಥ ಪರಿಸ್ಥಿತಿ. ಯಾಕೆಂದರೆ ನಮ್ಮಲ್ಲಿ ಬರತಕ್ಕಂಥ ಗ್ರಾಹಕರು ಮಧ್ಯಮ ವರ್ಗದವರು, ಬಡವರು, ಈ ಥರ ಅಪ್ಪರ್ ಮಿಡಿಲ್ ಕ್ಲಾಸ್ ಯಾರಿದ್ದಾರೆ ಅವರೇ ಬಂಗಾರ ಖರೀದಿ ಮಾಡೋದು. ತುಂಬ ಶ್ರೀಮಂತರು ಬಂದು ಖರೀದಿ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ, ಅವ್ರಿಗಿದೆಲ್ಲ ಲೆಕ್ಕಕ್ಕೆ ಇಲ್ಲ. ಮಿಡಿಲ್ ಕ್ಲಾಸ್ ಪೀಪಲ್ನ ನಾನು ಯಾವತ್ತೂ ಟಾರ್ಗೆಟ್ ಮಾಡ್ತೀವಿ. ಅವರ ಒಂದು ಹಿತಕ್ಕೋಸ್ಕರನೇ ನಾವು ಯಾವತ್ತೂ ಕೂಡ ಕೆಲವು ಆಫರ್ಗಳನ್ನು, ಗಿಫ್ಟ್ಗಳನ್ನು ಕೊಡ್ತಾ ಬಂದಿದ್ದೀವಿ. ಸದಾ ಗ್ರಾಹಕರ ಸೇವೆಯಲ್ಲಿ ಸಾಯಿ ಗೋಲ್ಡ್ ಸದಾ ನಮ್ಮ ಗ್ರಾಹಕರೊಂದಿಗೆ ಅಂಥೇಳಿ ನಾವು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ. ಬಟ್ ಇದು ಆಗಿರತಕ್ಕಂಥದ್ದು ಅನಿವಾರ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇವತ್ತು ಗ್ರಾಹಕರು ಬಂಗಾರವನ್ನು ಖರೀದಿ ಮಾಡಬೇಕಾದ್ರೆ ತುಂಬ ಕಷ್ಟಕರವಾದಂಥ ಪರಿಸ್ಥಿತಿ. ಆಯಿತು ಬೆಳ್ಳಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ರು, ಈಗ ಬೆಳ್ಳಿ ಕೂಡ ಬಂಗಾರ ಥರ ನಾಗಲೋಟಕ್ಕೆ ಬಂದಿರತಕ್ಕಂಥದ್ದು. ಆದರೂ ಇದು ಅನಿವಾರ್ಯ. ಅದಕ್ಕೆ ನಾನು ಹೇಳ್ತಾ ಇರತಕ್ಕಂಥದ್ದು, ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಮಾತ್ರ ಖರೀದಿ ಮಾಡಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದೇನಾದ್ರೂ ಅನಿಸ್ತೀಯಾ ಸರ್, ಈಗ ಬೇಡಿಕೆ ಜಾಸ್ತಿ ಆಗ್ತದೆ, ಪೂರೈಕೆ ಕಡಿಮೆ ಆಗ್ತದೆ, ಎಷ್ಟು ನೀಡಿದ್ಯೋ ಅಷ್ಟು ಚಿನ್ನ ಬರ್ತಾ ಇದೆಯಾ ಅಥವಾ ಬರ್ತಿಲ್ವಾ, ಅದೇನಾದ್ರೂ ಹೇಳ್ಬೋದಾ? ಅದು ನಾವು ಇಂಪೋರ್ಟ್ ಮಾಡ್ಕೋತೀವಿ, ಬೇರೆ ಬೇರೆ ದೇಶಗಳಿಂದ ಚಿನ್ನ ಇಂಪೋರ್ಟ್ ಟ್ಯಾಕ್ಸ್ ಕಟ್ಟಿ ಇಂಪೋರ್ಟ್ ಆಮದು ಮಾಡ್ಕೋತೀವಿ. ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಗೋಲ್ಡ್ ಎಷ್ಟು ಬೇಕು ಅಂದ್ರೂ ನಾವು ಬುಕ್ ಮಾಡಿದ್ರೆ ಅದು ಡೆಲಿವರಿ ಆಗುತ್ತೆ, ಅದು ಬರ್ತಾ ಇದೆ. ಬಟ್ ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಆಗಿರತಕ್ಕಂಥ ಈ ಒಂದು ಎಸ್ಪೆಷಲಿ ನಮ್ಮ ಎಲ್ಲ ದೇಶಗಳ ದೊಡ್ಡಣ್ಣ ಅಂತ ಏನು ಕರಿತೀವಿ, ಟ್ರಂಪ್ ಅವರು, ಮಾನ್ಯ ಟ್ರಂಪ್ ಅವರ ಒಂದು ಸ್ಟೇಟ್ಮೆಂಟ್ಗಳು, ಅವರು ತೆಗೆದುಕೊಳ್ಳುವಂಥ ಒಂದು ನೀತಿ, ಅವರ ಒಂದು ಫೈನಾನ್ಷಿಯಲಿ ಒಂದು ಪಾಲಿಸಿ ಮ್ಯಾಟ್ರು, ಮತ್ತು ಈ ಗ್ರೀನ್ಲ್ಯಾಂಡ್ ವಿಚಾರ, ಈ ಥರ ಅನೇಕ ಇಶ್ಯೂಗಳು ಇವತ್ತು ಈ ರೇಟ್ಗೆ ಜಾಸ್ತಿ ಆಗಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಓಕೆ, ಇವಾಗ ಸರ್ಕಾರ ಏನಾದರೂ ಇದಕ್ಕೆ ಕ್ರಮ ತಗೊಳ್ಬೋದಾ? ಈ ದೇಶಗಳ ಒಲವು ಕೂಡ ಜಾಸ್ತಿ ಇದೆಯಾ ಚಿನ್ನನ ಕೂಡಿಡ್ಬೇಕು ಅಂತ ಹೇಳಿ, ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಆಗ್ತಾ ಇದೆಯಾ? ಅದ್ರ ಬಗ್ಗೆ ಆದರೆ ಇಲ್ಲ, ಪ್ರತಿಯೊಬ್ಬ ಭಾರತೀಯರು ಕೂಡ ಅವರವರ ಮನೆಗಳಲ್ಲಿ ಇರತಕ್ಕಂಥ ಚಿನ್ನ ಅದನ್ನು ಹಾಗೇ ಇಟ್ಕೊಂಡಿರ್ತಾರೆ. ನನ್ನ ಮುತ್ತಜ್ಜ ಕಾಲದ್ದು, ನನ್ನ ತಾಯಿ ಕೊಟ್ಟಿದ್ದು, ಈಗ ನನ್ನ ತವರು ಮನೆಯಿಂದ ಬಂದಿದ್ದು ಅಂತೇಳಿ ಏನೋ ಒಂದು ಸೆಂಟಿಮೆಂಟಲ್ಲಿ ಇರ್ತಾರೆ. ಅದನ್ನು ಹೊರಗೆ ತರಬೇಕು. ತಂದು ನೀವು ಬೇಕಾದ್ರೆ ಹೊಸ ಚಿನ್ನಕ್ಕೆ ಆಭರಣ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಬಂದು ನಿಮಗೆ ಹೊಸದೇನಾದ್ರು ಬೇಕಂದರೆ, ಈಗ ಅದು ಹೊರಗಡೆ ಬರ್ತಾ ಇಲ್ಲ. ಹೊಸ ಚಿನ್ನ ಖರೀದಿ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದರಿಂದ ಈಗ ಇಲ್ಲಿ ಫ್ಲೋ ಆಗ್ತಾ ಇಲ್ಲ. ಫ್ಲೋ ಆದರೆ ಇನ್ನಷ್ಟು ಸ್ವಲ್ಪ ಕಡಿಮೆ ಆಗ್ಬೋದು, ಇಲ್ಲಾಂದರೆ ಅದು ಆಗೋದಿಲ್ಲ. ಈಗ ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಈ ಫಿಸಿಕಲ್ ಗೋಲ್ಡ್ನ ಕಡಿವಾಳ ಹಾಕಬೇಕು ಅಂಥೇಳಿ ಪೇಪರ್ ಗೋಲ್ಡ್ನ ಬಾಂಡ್ ಡೆಪಾಸಿಟ್ ಸ್ಕೀಮ್ ಅಂತೇಳಿ ತಂದರು. ಅದ್ರ ಕಡೆ ಕೂಡ ಜನ ಅಷ್ಟೊಂದು ಆಸಕ್ತಿ ತೋರಲಿಲ್ಲ. ಬಟ್ ಎಲ್ಲರೂ ಕೂಡ ಫಿಸಿಕಲ್ ಗೋಲ್ಡೇ ಬೇಕು ಅಂತ ಇರೋದ್ರಿಂದ ಇದು ಈ ಥರ ಮುಂದಕ್ಕೆ ಹೋಗ್ತಾ ಇದೆ. ಹಾಗಿದ್ರೆ ಸರ್ಕಾರ ಏನಾದ್ರೂ ಕ್ರಮ ತಗೊಳ್ಬೋದಾ? ಈಗ ಹೇಳಿದ್ರಿ, ಖಂಡಿತ ಜನಕ್ಕಂತೂ ಅದಿಷ್ಟ ಆಗಲ್ಲ. ಎಷ್ಟೇ ಇದ್ರೂ ಚಿನ್ನ ತಗೋಬೇಕು ಅಂತಾರೆ ಹೊರತು ಮತ್ತೆ ಕೊಡೋಕ್ಕಾಗ್ಲಿ, ಅದನ್ನ ರೀಪ್ಲೇಸ್ ಮಾಡೋಣ ಅಂತ ಖಂಡಿತ ಅನ್ಸಲ್ಲ. ಸೊ ಯಾವ ರೀತಿ ಕ್ರಮ ತಗೊಂಡ್ರೆ ನಿಮ್ಮ ಪ್ರಕಾರ ಇದು ಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ? ಇಲ್ಲ, ಇದರಲ್ಲಿ ನಾವು ಸರ್ಕಾರ ಕ್ರಮ ತಗೊಳಕ್ ಬರಲ್ಲ. ಜನಸಾಮಾನ್ಯರು ಇವತ್ತು ಚಿನ್ನದ ಪ್ರೇಮಿಗಳು ಯಾರಿದ್ದಾರೆ ಅವರವರು ಬಳಕೆ ಮಾಡುವಂಥ ಆಭರಣಗಳಲ್ಲಿ ಬೇಡದಿರತಕ್ಕಂಥದ್ದನ್ನು ಎಕ್ಸ್ಚೇಂಜ್ ಮಾಡೋದಾಗಲಿ, ಒಳಗಡೆ ಇರೋ ಚಿನ್ನನ ಹೊರಗಡೆ ತರೋದಾಗಲಿ ಅದು ಆಗಬೇಕು. ಅದು ಆಗ್ತಾ ಇಲ್ಲ. ಸರ್ಕಾರ ಭಾಳ ವರ್ಷಗಳಿಂದನೇ ಸುಮಾರು ಸತಿ ಸ್ಕೀಮ್ಗಳನ್ನ ತಂದರು, ಗೋಲ್ಡ್ ಬಾಂಡ್ ಇಶ್ಯೂ ಮಾಡಿದ್ರು. ಆಮೇಲೆ ಒಳಗಡೆ ಇರತಕ್ಕಂಥದ್ದನ್ನ ಹೊರಗಡೆ ತರಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಏನೂ ಅಂಥ ಒಂದು ಯಶಸ್ವಿ ಆಗಿಲ್ಲ. ಬಟ್ ಇದರಲ್ಲಿ ಮನಸ್ಸು ಇಟ್ಟು ಯಾರು ಇದ್ದಾರೆ ಜನಸಾಮಾನ್ಯರು, ಅವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗುತ್ತೆ. ಸರ್ಕಾರದಿಂದ ಏನೂ ಆಗೋದಿಲ್ಲ. ಓಕೆ ಸರ್, ಈಗ ಚಿನ್ನ ಖರೀದಿ ಮಾಡುವಂಥವರಿಗೆ ಸೊ ಫೈನಲಿ ಏನು ಹೇಳ್ತೀರಾ? ಸಾಮಾನ್ಯ ವೀಕ್ಷಕರಿಗೆ ಏನು ಹೇಳ್ತೀರಾ? ಗ್ರಾಹಕರಿಗೆ ಮತ್ತು ಗ್ಯಾರಂಟಿ ನ್ಯೂಸ್ನ ವೀಕ್ಷಕರಿಗೆ ನಾನು ಹೇಳೋದು ಇಷ್ಟೇ, ನಿಮ್ಮಲ್ಲಿ ಎಷ್ಟೆಷ್ಟು ಹಣ ಇದೆ, ಎಷ್ಟು ಬಳಕೆ ಮಾಡಬೇಕು ಅಂತ ಶುಭ ಕಾರ್ಯಗಳಿಗೆ ಏನು ಅವಶ್ಯಕತೆ ಇದೆ ಅಷ್ಟು ಚಿನ್ನವನ್ನು ಖರೀದಿ ಮಾಡಿ. ಈಗ ಇನ್ನೊಂದು 2 ತಿಂಗಳಿಗೋ 1 ತಿಂಗಳಿಗೋ ಚೂರು ಜಾಸ್ತಿನೂ ಆಗ್ಬೋದು. ಆದಾಗ ಅಯ್ಯೋ ನಾನು ಆವಾಗಲೇ ತೊಗೊಂಡಿದ್ರೆ ಸರಿ ಹೋಗ್ತಿತ್ತಲ್ಲ ಅಂತೇಳಿ ಪಶ್ಚಾತ್ತಾಪ ಪಡೋದು ಬೇಡ. ಯಾವಾಗ ಅಕೇಶನ್ಸ್ ಯಾವಾಗಿದೆಯೋ ಆವಾಗ ಎಷ್ಟೆಷ್ಟು ಬೇಕೋ ಅಷ್ಟು ಖರೀದಿ ಮಾಡ್ತಾ ಹೋಗಿ ಆವ್ರೇಜ್ ಮಾಡ್ಕೊಳ್ಳಿ. ಇದು ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಅನ್ನೋ ಗೊಂದಲ ನಿಮ್ಗೆ ಬೇಡ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ನಿಮ್ಮ ಕಡೆಯಿಂದ ಏನಾದರೂ ಈ ರೇಟ್ ಹೈಕಲ್ಲೂ ಕೂಡ ಆಫರ್ಸ್ ಆಗಿರ್ಬೋದು, ಜನ ಚಿನ್ನ ತಗೊಳ್ಳೋದಕ್ಕೆ ಒಂದೇನಾದ್ರು ನೆರವಾಗೋದಕ್ಕೆ ಏನಾದರೂ ಇದೆಯಾ? ನಾಳೆ ನಮ್ಮದು ಒಂದು ಕನಕಪುರ ರಸ್ತೆಯಲ್ಲಿ ಬೆಂಗಳೂರು ನಗರದ
ವಾಜರಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ರಘುವನಹಳ್ಳಿಯಲ್ಲಿ ಒಂದು ಸ್ಟೋರ್ ಗ್ರ್ಯಾಂಡ್ ಓಪನಿಂಗ್ ಇದೆ. ನಾಳೆ ನಮ್ಮ ಗ್ರಾಹಕರಿಗೆ ನಾಳೆ 23ನೇ ತಾರೀಕಿಂದ ಜನವರಿ ಫೆಬ್ರವರಿ 10ನೇ ತಾರೀಕುವರೆಗೂ ಪ್ರತಿ 10 ಗ್ರಾಮ್ಗೆ 5,000 ರೂಪಾಯಿ ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ. ಪ್ರತಿ 10 ಗ್ರಾಮ್ಗೆ 10 ಗ್ರಾಮ್ ತಗೋಬೇಕು ಮಿನಿಮಮ್ಮು, ಅದಕ್ಕೆ 5,000 ರೂಪಾಯಿ ಡಿಸ್ಕೌಂಟ್ನ ಕೊಡ್ತಾ ಇದ್ದೀವಿ. ಅದು ಕನಕಪುರ ರಸ್ತೆಯ ರಘುವನಹಳ್ಳಿ ಬ್ರಾಂಚಲ್ಲಿ ಮಾತ್ರ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಬಂದು ಸದ್ಬಳಕೆ ಮಾಡ್ಕೊಳ್ಳಿ. ಕಂಗ್ರ್ಯಾಚುಲೇಷನ್ ಸರ್, ನಿಮಗೆ ಹೊಸ ಬ್ರಾಂಚ್ ಓಪನ್ ಆಗ್ತದೆ. ಅಂಡ್ ಥ್ಯಾಂಕ್ ಯು ಸರ್, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.